ವಾರ್ತಾಭಾರತಿ ನಾನು ತುಂಬ ಸಮಯದಿಂದ ಅದು ಪ್ರಾರಂಭ ಆಗಿದ್ದರಿಂದ ನಾನು ನಾನು ಓದುಗ. ಅದರ ಆನ್ಲೈನ್ ಪ್ರಾರಂಭ ಆಗಿದ್ದಿರ್ಬೋದು ಅಥವಾ ಪತ್ರಿಕೆ ಪ್ರಾರಂಭ ಆಗಿದ್ದರಿಂದ ನಾನು ಅದರ ಓದುಗ. ಅದು SEZನ ಹೋರಾಟಗಳಿರ್ಬೋದು ಅಥವಾ ಹಿಂದುತ್ವದ ವಿರುದ್ಧದ ಚಳುವಳಿಗಳಿರ್ಬೋದು, ಕೋಮುವಾದ ವಿರುದ್ಧದ ಚಳುವಳಿಗಳಿರ್ಬೋದು, ಎಲ್ಲ ರೀತಿಯ ಮೂಲಭೂತವಾದದ ವಿರುದ್ಧದ ಚಳುವಳಿಗಳಿರ್ಬೋದು, ಈ ಎಲ್ಲ ಚಳುವಳಿಗಳಲ್ಲಿ ಜನಸಮುದಾಯದ ಜೊತೆಗೆ ಚಳುವಳಿಗಳ ಜೊತೆಗೆ ವಾರ್ತಾಭಾರತಿ ಹೆಜ್ಜೆ ಹಾಕ್ಕೊಂಡು ಬಂದಿದೆ. ಒಂದು ಕಾಲದಲ್ಲಿ ಮಂಗಳೂರಿನಲ್ಲಿ ನಡೀತಿದ್ದಂತಹ ಭೂಸ್ವಾಧೀನ, ದೊಡ್ಡ ದೊಡ್ಡ ಕಂಪನಿಗಳು ನಡೆಸ್ತಿದ್ದಂಥ ಭೂಸ್ವಾಧೀನ ಏನಿದೆ, ಆ ಭೂಸ್ವಾಧೀನದ ವಿರುದ್ಧ ಯಾರೂ ವರದಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ಒಂದೇ ಒಂದು ಆಶಾಕಿರಣವಾಗಿ ಕಂಡಿದ್ದು ಅದು ವಾರ್ತಾಭಾರತಿ ಮಾತ್ರ. ವಾರ್ತಾಭಾರತಿ ಮತ್ತು ಅಲ್ಲಿದ್ದಂತಹ ಸ್ಥಳೀಯ ಪತ್ರಿಕೆಗಳು. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ರಾಜಿ ಮಾಡ್ಕೊಳ್ಳದೇ ಇರುವಂತಹ ವಾರ್ತಾಭಾರತಿಗೆ ಈಗ 22 ವರ್ಷ ದಾಟಿ 23ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಇದು ವಾರ್ತಾಭಾರತಿಗೆ ಶುಭಾಶಯ ಹೇಳ್ಕೊಳ್ಳೋದಕ್ಕಿಂತ ಇದೊಂದು ಜನಸಮುದಾಯಕ್ಕೆ ಶುಭಾಶಯ ಹೇಳುವಂಥ ಕಾಲ. ಒಂದು ಜನಸಮುದಾಯ ಒಂದು ಪತ್ರಿಕೆಯನ್ನು ಬೆಳೆಸಿದೆ ಅನ್ನೋದು ಬಹಳ ಖುಷಿಯ ವಿಚಾರ. ಮತ್ತು ಕರ್ನಾಟಕದಲ್ಲಿ ಅಂಥದ್ದೊಂದು ಸಾಧ್ಯತೆಗಳನ್ನು ವಾರ್ತಾಭಾರತಿ ತೋರಿಸಿದೆ. ಆದ್ದರಿಂದ ಇದು ಇಡೀ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳುವಂಥ ಕಾಲ.